ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಪೂರಿ ಮಾಡಿ ಉಳಿದಿರುವಂತಹ ಎಣ್ಣೆ ಕಪ್ಪಾಗಿರುತ್ತೆ. ಅದು ಯಾವಾಗ ಕಪ್ಪಾಗಿರುತ್ತೆ ಅಂದರೆ, ಪೂರಿ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಎಣ್ಣೆ ಸ್ವಲ್ಪ ಕಪ್ಪಾಗಿರುತ್ತೆ. ನಮ್ಮ ಮನೆಯಲ್ಲಿ ಅಂತಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಪೂರಿ ಮಾಡಿ ಉಳಿದಿರುವಂತಹ ಎಣ್ಣೆ ಕೊನೆಯಲ್ಲಿ ಕಪ್ಪಾಗಿರುತ್ತೆ. ಅಂತಹ ಎಣ್ಣೆನ ಕೆಲವರು ಬಳಸೋದಿಲ್ಲ. ಕಪ್ಪಾಗಿರುವಂತಹ ಎಣ್ಣೆನ ನಾವು ಸಾಂಬಾರಿಗೆ ಹಾಕಿದರೆ ಸಾಂಬಾರು ಹಾಳಾಗ್ಬಿಡುತ್ತೆ, ಮತ್ತು ಪಲ್ಯಕ್ಕೆ ಏನಾದರೂ ಹಾಕ್ಬಿಟ್ರೆ ಪಲ್ಯ ಹಾಳಾಗ್ಬಿಡುತ್ತೆ ಅಂತ ಕೆಲವರು ಬಳಸೋದಿಲ್ಲ. ಅಂತಹ ಎಣ್ಣೆನ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೆ ಹೇಗೆ ಬಳಸಬಹುದು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇದು ಗುರುವಾರ ಬೆಳಗ್ಗಿನ ವಿಡಿಯೋ. ಗುರುವಾರ ಬೆಳಗ್ಗೆನೇ ತಿಂಡಿಗೆ ಅಂತ ನಾನು ಪೂರಿ ಮಾಡಿದ್ದೀನಿ. ಪೂರಿನ ಯಾವ ಹಿಟ್ಟಿಂದ ಮಾಡಿದ್ದೀನಿ ಅಂದರೆ, ಆಶೀರ್ವಾದ ಹಿಟ್ಟಿಂದ ಮಾಡಿದ್ದೀನಿ. ಆಶೀರ್ವಾದ ಹಿಟ್ಟಿಂದ ಪೂರಿ ಮಾಡೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಅಂದರೆ ಸ್ಮೂತಾಗಿರುತ್ತೆ. ಮಕ್ಕಳು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರ್ತವೆ. ಈ ಪೂರಿನ ಎಣ್ಣೆ ಒಳಗಡೆ ಹಾಕ್ತಾ ಇದ್ದಾಗನೇ ಹೇಗೆ ಉಬ್ತಾ ಇದ್ದಾವೆ ನೋಡಿ. ಈ ಥರ ಪೂರಿನ ಮಕ್ಕಳಿಗೆ ಮಾಡಿಕೊಟ್ರೆ ಒಂದು ತಿನ್ನುವಂತಹ ಮಕ್ಕಳು 2-3 ಪೂರಿನ ತಿಂದು ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಾ ಇದೆ. ಇವಾಗ ನಾನು ಪೂರಿನ ರೆಡಿಮೇಡ್ ಆಗಿದೆ. ಅರ್ಧ kg ಹಿಟ್ಟನ್ನು ಕಲಸಿದ್ದೆ, ಅಷ್ಟನ್ನು ಉಜ್ಜಿ ಬೇಯಿಸಿ ಇವಾಗ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ. ಪೂರಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಏನು ಮಾಡಿದ್ದೀನಿ ಅಂದರೆ, ರಾತ್ರಿ ಚಿಕನ್ ಗ್ರೇವಿ ಮಾಡಿದ್ವು, ಅದೇ ಸ್ವಲ್ಪ ಉಳಿದಿತ್ತು. ಪೂರಿಗೂ ಚಿಕನ್ ಗ್ರೇವಿಗೂ ತುಂಬ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆನೇ ಪೂರಿ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ತಿಂಡಿಗೆ ಬಂದಿಲ್ಲ. ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ನನ್ನ ಮಗ ಬೆಳಗ್ಗೆನೇ ಚಿಕನ್ ತಿನ್ನೋದಿಲ್ಲ, ಗ್ರೇವಿ ಮಾತ್ರ ತಿಂತಾನೆ. ಆದರೂ 1-2 ಪೀಸ್ ಇರಲಿ ಅಂತ ಚಿಕನ್ ಹಾಕ್ತಾ ಇದ್ದೀನಿ. ಇವಾಗ ಮಕ್ಕಳಿಗಿಬ್ಬರಿಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ. ನಾನು ಒಳಗಡೆ ಬಂದು ಪೂರಿ ಮಾಡಿ ಉಳಿದಿತ್ತು ನೋಡಿ, ಆ ಎಣ್ಣೆನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಪೂರಿ ಮಾಡಿ ಉಳಿದಿರುವಂಥ ಎಣ್ಣೆ ಎಷ್ಟು ಕಪ್ಪಾಗಿದೆ ಅಂದರೆ, ಈ ಎಣ್ಣೆನ ಮತ್ತೆ ನಾವು ಅಡುಗೆ ತಿಂಡಿಗಳಿಗೆ ಬಳಸೋದೇ ಬೇಡ ಅಂತ ಅನಿಸ್ಬೇಕು, ಅಷ್ಟು ಕಪ್ಪಾಗಿದೆ ನೋಡಿ ಎಣ್ಣೆ. ಆದರೆ ನಾನಿವಾಗ ಈ ಎಣ್ಣೆನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಿಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಸಪ್ರೇಟಾಗಿ ಒಂದು ಉದ್ದವಾಗಿರುವಂತಹ ಗ್ಲಾಸಲ್ಲಿ ಹಾಕಿಡ್ತಾ ಇದ್ದೀನಿ. ಅಗಲವಾಗಿರುತ್ತೆ ನೋಡಿ, ಆ ಥರ ಪಾತ್ರೆಯಲ್ಲಿ, ಗ್ಲಾಸಲ್ಲಿ, ಮತ್ತು ನೀವು ಯಾವುದೇ ಒಂದು ಡಬ್ಬದಲ್ಲೂ ಸಹ ಹಾಕಿಡಬೇಡಿ. ಇದೇ ಥರ ಒಂದು ಉದ್ದವಾಗಿರುವಂತಹ ಗ್ಲಾಸಲ್ಲಿ ಹಾಕಿ ಅದನ್ನು ಸಪ್ರೇಟಾಗಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡಿ. ಎತ್ತಿಟ್ಟಾಗ ಅದನ್ನು ಮುಟ್ಟೋದಕ್ಕಾಗಲಿ ಅಥವಾ ಅಲ್ಲಾಡ್ಸೋದಕ್ಕಾಗಲಿ ಹೋಗಬೇಡಿ. ಈ ಥರ ಮಾಡೋದ್ರಿಂದ ಒಂದು ಹನಿ ಎಣ್ಣೆನೂ ಸಹ ವೇಸ್ಟ್ ಆಗೋದಿಲ್ಲ. ಸೋಸೋದೇ ಬೇಡ, ಅಷ್ಟು ಕ್ಲೀನ್ ಆಗಿಬಿಡುತ್ತೆ ಎಣ್ಣೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡ್ತೀರಾ. ಇವಾಗ ನಾನು ಅಷ್ಟು ಎಣ್ಣೆನೂ ಸಹ ಒಂದು ಉದ್ದವಾಗಿರುವಂತಹ ಗ್ಲಾಸಲ್ಲಿ ಹಾಕಿ ಅದನ್ನು ಅರ್ಧ ಗಂಟೆ ಆಗಿ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಇವಾಗ ಪಾತ್ರೆ ತೊಳೆದಿಲ್ಲ, ತಿಂಡಿ ಮಾಡಿರೋ ಪಾತ್ರೆ ಎಲ್ಲ ಹಾಗೇ ಇದೆ. ಪಾತ್ರೆ ತೊಳೆದು ಗ್ಯಾಸ್ ಒರೆಸಿ ಶೆಲ್ಫ್ ಎಲ್ಲ ಒರೆಸೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗಿಬಿಡುತ್ತೆ. ಅರ್ಧ ಗಂಟೆ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕೆಲಸ ಎಲ್ಲ ಮುಗಿದಿದೆ. ಎಣ್ಣೆ ಯಾವ ಥರ ಕ್ಲೀನಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅದೇ ಎಣ್ಣೆ ನಾನು ಎಷ್ಟು ಹಾಕಿಟ್ಟಿದ್ದೆ ಅಷ್ಟು ಎಣ್ಣೆನೂ ಇದೆ. ಇವಾಗ ನಾನು ಅದನ್ನು ಸೋಸ್ತಾ ಇಲ್ಲ, ಹಾಗೆ ಒಂದು ಬಟ್ಲಲ್ಲಿ ಹಾಕ್ತಾ ಇದ್ದೀನಿ. ಈ ಪೂರಿ ಮಾಡಿ ಉಳಿದಿರುವಂತಹ ಎಣ್ಣೆ ಅಷ್ಟು ಕಪ್ಪಾಗಿರುತ್ತೆ. ಆ ಎಣ್ಣೆನ ನಾವು ಜಾಲರಿಯಲ್ಲಿ ಸೋಸಿದ್ರೂ ಕ್ಲೀನ್ ಆಗೋದಿಲ್ಲ, ಮತ್ತು ಬಟ್ಟೆಯಲ್ಲಿ ಸೋಸಿದ್ರೂ ಸಹ ಕ್ಲೀನ್ ಆಗೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಹತ್ತಿಯನ್ನಿಟ್ಟು ಸೋಸ್ತಾರೆ, ಆದರೂ ಸಹ ಕ್ಲೀನ್ ಆಗೋದಿಲ್ಲ. ಆದರೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ದೆ ನೋಡಿ, ಅಷ್ಟು ಎಣ್ಣೆನೂ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ, ಮತ್ತು ಸ್ವಲ್ಪನೂ ವೇಸ್ಟ್ ಆಗಿಲ್ಲ. ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ, ಆದರೂ ಪರವಾಗಿಲ್ಲ. ಇವಾಗ ಈ ಎಣ್ಣೆನ ನಾವು ಸುಲಭವಾಗಿ ಅಡುಗೆ ತಿಂಡಿಗಳಿಗೆ ಬಳಸ್ಬೋದು. ಸುಟ್ಟು ಕರ್ಕಲಾಗಿತ್ತು ನೋಡಿ, ಅದೆಲ್ಲ ಗ್ಲಾಸ್ ಕೆಳಗಡೆ ಹೇಗೆ ಗಟ್ಟಿಯಾಗಿ ಕೂತಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ಆಗುವಷ್ಟು ಇಟ್ಟು ಸುಟ್ಟು ಕರ್ಕಲಾಗಿದೆ. ಅದನ್ನು ಇವಾಗ ನಾನು ಸಪ್ರೇಟಾಗಿ ಮಾಡಿದ್ದೀನಿ. ಎಣ್ಣೆ ಒಳಗಡೆ ಸ್ವಲ್ಪನೂ ಮಿಕ್ಸ್ ಆಗಿಲ್ಲ, ಸಪ್ರೇಟಾಗಿ ಅದೇ ಗ್ಲಾಸ್ ಕೆಳಗಡೆ ಗಟ್ಟಿಯಾಗಿ ಕೂತಿದೆ. ಈ ಥರ ಮಾಡೋದ್ರಿಂದ ಎಣ್ಣೆ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಉಪಯೋಗ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.